ಎಚ್.ಪಿ. ರಂಗನಾಥ್ ಅವರನ್ನು ನೀವು ಹಾಕಿದ್ರಿ ಈ ಕ್ಷೇತ್ರಕ್ಕೆ ಅಂತೇಳಿ ಮೈತ್ರಿ ಸಾಮಾನ್ಯ ಶಾಸಕ ಹೇಳ್ತಾರೆ. ಆದ್ರೆ ಬಿಜೆಪಿ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ ಸಭೆ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಮೈತ್ರಿ ಸಮನ್ವಯ ಐತಿ, ಆ ಪ್ರಶ್ನೆ ಬಂದಾಗ ಸಮಸ್ಯೆ ಆಗುತ್ತೆ. ಒಂದು ವ್ಯಕ್ತಿಯನ್ನ ನೀವು ಇಷ್ಟೊಂದು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬಾರದು. ಕಾರಣ ಈಗಾಗಲೇ ಎಲ್ಒಪಿ ಲೀಡರ್ ಅಶೋಕಣ್ಣ ಅವರು ಇರ್ಬೋದು, ರಾಜ್ಯಾಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇರ್ಬೋದು, ಅಥವಾ ನಮ್ಮ ಅಶ್ವಥಣ್ಣ ಅವರು ಇರ್ಬೋದು, ಇವರೆಲ್ಲರೂ ಒಟ್ಟಾಗಿ ಬಹಳ ದಿನಗಳಿಂದಾನು ಜೆಡಿಎಸ್ ಮತ್ತೆ ಬಿಜೆಪಿ ಎಚ್.ಪಿ. ರಂಗನಾಥ್ ಅವ್ರ ಗೆಲುವಿಗೆ ಶ್ರಮ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ಅದನ್ನೇ ನಾವು ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮ ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ಇದರಲ್ಲಿ ಕರೆಮ್ಮಾಜಿ ನಾಯ್ಕ ಅವರು, ಯಾಕಂದ್ರೆ ಅವರು ಮಗನ ವಿರುದ್ಧ ಕಂಪ್ಲೇಂಟ್ ಆಯ್ತು ಅಂತ ಪಕ್ಷ ಅವ್ರು ಹೆಂಗ್ ನೆರವು ಧಾವಿಸುತ್ತೆ ಅಂತ ಹೇಳಿ ಅಂದ್ರೆ ಅವ್ರು ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಏನ್ ಕಮೆಂಟ್ ಮಾಡ್ತಿದ್ದಾರೆ? ನಾನು ಹೆಚ್ಚಾಗಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ. ನಾನು ಮಾಧ್ಯಮದ ಮೂಲಕ ಗಮನಿಸಿದೆ. ಕರಿಯಮ್ಮ ಅವ್ರ ಹತ್ರ ನಾನು ಮಾತನಾಡ್ತೀನಿ, ಇವತ್ತು ವಿಷಯ ತಿಳ್ಕೊಂಡು ಮಾತನಾಡ್ತೇನೆ. ಥ್ಯಾಂಕ್ ಯು. ಎಚ್.ಪಿ. ರಂಗನಾಥ್ ಅವರನ್ನು ನೀವು ಹಾಕಿದ್ರಿ ಈ ಕ್ಷೇತ್ರಕ್ಕೆ ಅಂತೇಳಿ ಮೈತ್ರಿ ಸಾಮಾನ್ಯ ಶಾಸಕ ಹೇಳ್ತಾರೆ. ಆದ್ರೆ ಬಿಜೆಪಿ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ ಸಭೆ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಮೈತ್ರಿ ಸಮನ್ವಯ ಐತಿ, ಆ ಪ್ರಶ್ನೆ ಬಂದಾಗ ಸಮಸ್ಯೆ ಆಗುತ್ತೆ. ಒಂದು ವ್ಯಕ್ತಿಯನ್ನ ನೀವು ಇಷ್ಟೊಂದು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬಾರದು. ಕಾರಣ ಈಗಾಗಲೇ ಎಲ್ಒಪಿ ಲೀಡರ್ ಅಶೋಕಣ್ಣ ಅವರು ಇರ್ಬೋದು, ರಾಜ್ಯಾಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇರ್ಬೋದು, ಅಥವಾ ನಮ್ಮ ಅಶ್ವಥಣ್ಣ ಅವರು ಇರ್ಬೋದು, ಇವರೆಲ್ಲರೂ ಒಟ್ಟಾಗಿ ಬಹಳ ದಿನಗಳಿಂದಾನು ಜೆಡಿಎಸ್ ಮತ್ತೆ ಬಿಜೆಪಿ ಎಚ್.ಪಿ. ರಂಗನಾಥ್ ಅವ್ರ ಗೆಲುವಿಗೆ ಶ್ರಮ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ಅದನ್ನೇ ನಾವು ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮ ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ಇದರಲ್ಲಿ ಕರೆಮ್ಮಾಜಿ ನಾಯ್ಕ ಅವರು, ಯಾಕಂದ್ರೆ ಅವರು ಮಗನ ವಿರುದ್ಧ ಕಂಪ್ಲೇಂಟ್ ಆಯ್ತು ಅಂತ ಪಕ್ಷ ಅವ್ರು ಹೆಂಗ್ ನೆರವು ಧಾವಿಸುತ್ತೆ ಅಂತ ಹೇಳಿ ಅಂದ್ರೆ ಅವ್ರು ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಏನ್ ಕಮೆಂಟ್ ಮಾಡ್ತಿದ್ದಾರೆ? ನಾನು ಹೆಚ್ಚಾಗಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ. ನಾನು ಮಾಧ್ಯಮದ ಮೂಲಕ ಗಮನಿಸಿದೆ. ಕರಿಯಮ್ಮ ಅವ್ರ ಹತ್ರ ನಾನು ಮಾತನಾಡ್ತೀನಿ, ಇವತ್ತು ವಿಷಯ ತಿಳ್ಕೊಂಡು ಮಾತನಾಡ್ತೇನೆ. ಥ್ಯಾಂಕ್ ಯು.